ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ. ಇವತ್ತಿಂದ ನಿನ್ನೆ ನೈಟಿಂದ ರಂಜಾನ್ ಇಲ್ಲಿ ಸ್ಟಾರ್ಟ್ ಆಗಿದೆ. ನನ್ನ ಹಸ್ಬೆಂಡಿಗೆ ಸಂಡೇ ಸೇರಿಸಿ 2 ಡೇಸ್ ರಜೆ ಇದೆ. ಆ್ಯಂಡ್ ಈಗ ನಾವು ಎದ್ದಿರೋದು ಲೇಟು, ಸಂಡೇ ಲೇಟಾಗಿ ಎದ್ದೇಳೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಮಧ್ಯಾಹ್ನ ಊಟಕ್ಕಂತ ಹೊರಗಡೆ ಹೊರಟಿದ್ದೀವಿ. ಸೊ ಊಟ ಮಾಡಿಕೊಂಡು ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಸೊ ನಾಳೆ ನಾಡ್ದು ಎಲ್ಲ ರಜೆ ನನ್ನ ಹಸ್ಬೆಂಡ್ಗೆ. ಸೊ ನನಗೆ ಅಂತೂ ಫುಲ್ ಖುಷಿ ಆಗ್ತಿದೆ. ಸೊ ಬನ್ನಿ, ಎಲ್ಲೆಲ್ಲ ಇವತ್ತು ಹೋಗ್ತೀವಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಏನೆಲ್ಲ ವೀಡಿಯೋ ಮಾಡ್ಲಿಕ್ಕಾಗತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಬನ್ನಿ, ಈಗ ಫಸ್ಟು ಲಂಚ್ ಮಾಡಲಿಕ್ಕೆ ಒಂದು ಹೋಟೆಲ್ಗೆ ಹೋಗುವ, ಆಮೇಲೆ ಎಲ್ಲಿ ಹೋಗೋದು ನೋಡೋಣ. ಫ್ರೆಂಡ್ಸ್, ಇಲ್ಲಿ ತುಂಬಾ ಬಿಸಿಲಿದೆ. ಜಸ್ಟ್ ಕಾರಲ್ಲಿ ಬಂದು ಕುತ್ಕೊಂಡದಷ್ಟೇ. ಹೌದು, ಮಧ್ಯಾಹ್ನ ಬಿಸಿಲಿರುತ್ತೆ. ಸ್ವಲ್ಪ ಈವ್ನಿಂಗ್ ಟೈಮಿಗೆ ಸ್ವಲ್ಪ ಓಕೆ ಇರುತ್ತೆ. ಆ್ಯಂಡ್ ಈಗ ನಾನು ಜಸ್ಟ್ ತಲೆಗೆ ಸ್ನಾನ ಮಾಡಿರೋದಷ್ಟೇ. ನಾನು ಕಟ್ಟಿಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕಿ ಬಂದಿದ್ದೀನಿ. ಸೊ ಹಾಗಾಗಿ ಈ ಥರ ಸ್ವಲ್ಪ ಅವಟ್ರಾಶಿ ಕಾಣಿಸ್ತದೆ. ನಾವು ಬಂದಿರೋದು ಒಂದು ಸಿಂಪಲ್ ಆಗಿರುವಂಥ ಹಾಟ್ ಪ್ಲೇಟ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ ಅಬುದಾಬಿಯಲ್ಲಿ. ಆ್ಯಂಡ್ ಇಲ್ಲಿ ನಮ್ಮದು ಮಾಮೂಲಿ ಒಂದು ಸೂಪ್, ನನಗೆ ಈಗ ಸೂಪ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಇದು ಹಾಟ್ ಆ್ಯಂಡ್ ಸೋರ್ ಸೂಪ್ ಕುಡಿದ್ವಿ. ಆ್ಯಂಡ್ ನೆಕ್ಸ್ಟು ಚಿಕನ್ ನಾನ್ ವೆಜ್ ಊಟ ಮಾಡಿದ್ವಿ. ಚಿಕನ್ ಲಾಲಿಪಾಪ್, ಅದ್ರ ಜೊತೆಗೆ ಚಿಕನ್ ಬಟರ್ ಮಸಾಲ ಆ್ಯಂಡ್ ನಾನ್ ತಿಂದ್ವಿ. ಸಾಕಾಯಿತು ನಮಗೆ, ಅಷ್ಟು ತಿಂದೆ ಹೊಟ್ಟೆ ಫುಲ್ ಆಯಿತು. ಸೊ ಅದಾದಮೇಲೆ ನಾವು ಸೀದಾ ಎಲ್ಲ ಮಾಲ್ಸ್, ಮಾರ್ಕೆಟ್ ಈ ಥರ ಎಲ್ಲ ಸುತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಊಟ ಎಲ್ಲ ಮಾಡಿ ಆಯಿತು. ಈಗ ಮತ್ತೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಂಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಬೇಕು. ಇವತ್ತು ಫುಲ್ಲು ತಿರುಗಾಟ ಇರುತ್ತೆ. ರೆಸಿಪಿ ಎಲ್ಲ ಮಾಡಲ್ಲ. ಈವ್ನಿಂಗ್ ನೋಡ್ಬೇಕು, ಏನಾದರೂ ಊಟಕ್ಕೆ ಪ್ರಿಪೇರ್ ಮಾಡಬೇಕಾ, ಇಲ್ಲ ನನ್ನ ಹಸ್ಬೆಂಡ್ ಪ್ರಿಪೇರ್ ಮಾಡ್ತಾರಾ, ಇಲ್ಲ ನಾನು ಪ್ರಿಪೇರ್ ಮಾಡಬೇಕಾ ನೋಡಬೇಕು. ಇದ್ರೆ ಶೇರ್ ಮಾಡ್ತೀನಿ. ಈಗ ಬನ್ನಿ ತಿರುಗಾಡೋಣ ಎಲ್ಲ ಕಡೆ, ಅಲ್ವಾ? ಇಲ್ಲಿ ಹೊಸ ಶಾಪ್ಸ್ ಎಲ್ಲ ಓಪನ್ ಆಗ್ತಾನೆ ಇರುತ್ತೆ. ಸೊ ನಾವು ಹೋಗ್ತಾನೆ ಇರ್ತೀವಿ, ಎಲ್ಲ ಕಡೆನೂ ಹೋಗ್ತೀವಿ, ಮಾಲ್ಗೇನೂ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನನಗೆ ಗರ್ಲಿ ಥಿಂಗ್ಸ್ ಎಲ್ಲ ತುಂಬಾ ಇಷ್ಟ. ಆ್ಯಂಡ್ ನಾನು ನೋಡಿದ ಕೂಡಲೇ ಅಲ್ಲಿ ಹೋಗ್ತೀನಿ. ನನ್ನ ಜೊತೆ ಎಷ್ಟಿದ್ರು ನಾನು ಹೋಗಿ ನೋಡಿ ತಗೊಳ್ತೀನಿ. ಆ್ಯಂಡ್ ಇಲ್ಲಿ ಕ್ಲಿಪ್ಸ್ ಇರ್ಬೋದು, ರಬ್ಬರ್ ಬ್ಯಾಂಡ್ಸ್ ಎಲ್ಲ ಗರ್ಲಿ ಥಿಂಗ್ಸ್ ಇತ್ತು. ಆ್ಯಂಡ್ ಅದರಲ್ಲೆಲ್ಲ ನಾನು ಶಾಪ್ ಮಾಡಿದೆ. ಆ್ಯಂಡ್ ಇಲ್ಲಿ ಡ್ರೆಸ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ. ಜಸ್ಟ್ 1 ರೌಂಡು ಎಲ್ಲವನ್ನು ಕೂಡ ನೋಡಿಕೊಂಡು ಆಮೇಲೆ ನಾವು ಇಲ್ಲಿ ಹೋದ್ವಿ, ಸೀದಾ ಮಾಲ್ಗೆ ಹೋದ್ವಿ. ಫ್ರೆಂಡ್ಸ್, ಶಾಪಿಂಗ್ ಮಾಡ್ಲಿಕ್ಕಂತ ಕೆಲವು ಕಡೆಗೆಲ್ಲ ಹೋದ್ವಿ. ಫುಲ್ ರಶ್ ಇತ್ತು. ನನಗೆ ವಿಡಿಯೋ ಮಾಡ್ಲಿಕ್ಕೇನು ಆಗಲಿಲ್ಲ. ರಶ್ ಅಂದರೆ ಒಂದು ಕಾಲಿಡ್ಲಿಕ್ಕೇನು ಆಗಲ್ಲ ಎಲ್ಲಿನೂ, ಅಷ್ಟು ರಶ್ಶು. ಅದರ ಮಧ್ಯೆ ಮೊಬೈಲ್ ತೆಗೆದು ವಿಡಿಯೋ ಮಾಡೋದು ತುಂಬಾ ಕಷ್ಟ. ಸೊ ಸ್ವಲ್ಪ ನನ್ನ ಹಸ್ಬೆಂಡ್ ಸ್ವಲ್ಪ ಮಾಡಿದರು ವಿಡಿಯೋ, ಆಮೇಲೆ ಆಗಲಿಲ್ಲ. ಆ್ಯಂಡ್ ಸೊ ಈಗ ಮಾಲ್ಗೆ ಹೋಗ್ತಿದ್ದೀವಿ. ಅಲ್ಲೇನಾದರೂ ವಿಡಿಯೋ ಮಾಡ್ಲಿಕ್ಕಾಗತ್ತಾ ಅಂತ ನೋಡಿದ್ರೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ನಾಳೆ, ಇಲ್ಲ ಅಂದರೆ ಇವತ್ತು ಈವ್ನಿಂಗ್ ಏನಾದರೂ ಮಾಡಿದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ,
ನೆಕ್ಸ್ಟ್ ಲುಲ್ಲುಗೆ ಬಂದ್ವಿ. ಲುಲ್ಲು ಅಲ್ಲಿ ಕೆಲವೊಂದು ಐಟಮ್ಸ್ ತೊಗೊಳೋದಿತ್ತು ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಲಾಸ್ಟ್ಗೆ ಬ್ಯಾಗ್ ಸೆಕ್ಷನ್ಗೆ ಬಂದೆ. ಇಲ್ಲಿ ಬ್ಯಾಗ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲಿ ಬ್ಯಾಗ್ ತೊಗೊಂಡು ನೆಕ್ಸ್ಟು ನನಗೆ ಈಗಷ್ಟೇ ಜ್ವರ ಬಂದು ಥ್ರೋಟೆಲ್ಲ ಪೇನ್ ಎಲ್ಲ ಬಂದಿರೋದಷ್ಟೇ. ಈಗ ಸ್ವಲ್ಪ ಹುಷಾರಾಗಿದೆ ಆ್ಯಂಡ್ ಈಗ ಕ್ಲಿಯರ್ ಆಗಿದೆ ಆ್ಯಂಡ್ ಅದಕ್ಕೋಸ್ಕರ ನಾನು ಎಲ್ಲಿ ಹೋಗುವಾಗಲೂ ನೀರು ಕೈಯಲ್ಲಿ ತಗೊಂಡೋಗ್ಬೇಕು, ಬಾಟಲ್ಗೆ ಹಾಕ್ಕೊಂಡು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡೆ. ನಾನು ಜಾಸ್ತಿ ಹೋದಲ್ಲೆಲ್ಲ ಕೋಲ್ಡ್ ಅದು ಇದೆಲ್ಲ ಕುಡಿತೀನಿ. ಸೊ ಇನ್ನು ಮುಂದೆ ತಗೊಂಡೋಗುವ ಹಾಕ್ಕೊಂಡು ಬಿಸಿ ನೀರು ಅಂತ ಇದನ್ನು ಶಾಪ್ ಮಾಡ್ತಿದ್ದೀನಿ. ವ್ಯಾಕ್ಯೂಮ್ ಬಾಟಲನ್ನು ಶಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ವೆರೈಟಿ ಇತ್ತು ಆ್ಯಂಡ್ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ನಾನು ಇದು ತಗೊಂಡೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಂಡೇ, ಇವತ್ತು ಮತ್ತು ನಾಳೆ ರಜಾ ನನ್ನ ಹಸ್ಬೆಂಡ್ಗೆ. ಸೊ ನಾಳೆ ಮನೇಲಿ ಇರ್ತೀವಿ ಆ್ಯಂಡ್ ಇವತ್ತು ದುಬೈಗೆ ಅಂತ ಹೊರಟಿದ್ದೀವಿ, ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಸೊ ಬನ್ನಿ ಹೋಗುವ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಬಂದಿದ್ರು ಆ್ಯಂಡ್ ನಾವು ಅವ್ರ ಕಾರಲ್ಲಿ ದುಬೈಗೆ ಹೋದ್ವಿ 4 ಜನ. ಆ್ಯಂಡ್ ಎಷ್ಟು ರಶ್ ಇತ್ತು ಅಂದರೆ ಅಬುದಾಬಿಯಿಂದ ದುಬೈ ಹೋಗುವ ರೋಡ್ ಇದೆಲ್ಲ ಎಷ್ಟು ಸ್ಪೀಡಾಗಿ ಹೋಗ್ಲಿಕ್ಕಿರುತ್ತೆ. ಬಟ್ ಎಷ್ಟು ಸ್ಲೋ ಆಗಿ ನಾವು ಹೋಗ್ತಿದ್ವಿ ಅಂದರೆ ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ಅಂದರೆ ಎಲ್ಲರೂ ಅಂದರೆ ಹಬ್ಬ ಟೈಮ್ ಅಲ್ವಾ, ಎಲ್ಲರೂ ದುಬೈಗೆ ಹೋಗ್ತಿದ್ರು. ಹಾಗಾಗಿ ಅಲ್ಲಲ್ಲೇ ನಿಲ್ಸ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ನನಗೆ ತುಂಬ ಕಡೆ ಹೋಗುವ ಪ್ಲ್ಯಾನ್ಸ್ ಇತ್ತು ಇವತ್ತು, ಬಟ್ ಆಗಲಿಲ್ಲ. ಯಾಕಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ನಾವು ಅಟ್ಲೀಸ್ಟ್ ಲಾಸ್ಟ್ ನಾವು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ನಾವು ಬುರ್ಜ್ ಖಲೀಫಾ ಆದರೂ ನೋಡ್ಕೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಇಲ್ಲಾಂದರೆ ಬೇರೆ ಯಾವ ಕಡೆನೂ ಹೋಗ್ಲಿಕ್ಕೇ ಆಗ್ತಿರ್ಲಿಲ್ಲ, ಎಲ್ಲ ಕಡೆ ಟ್ರಾಫಿಕ್ ಜಾಮ. ಸೊ ನೋಡಿ ಇಷ್ಟೇ ಸ್ಲೋ ಅಲ್ಲಿ ಹೋಗ್ತಿತ್ತು. ಸೊ ಏನು ಮಾಡೋದು, ದುಬೈ ತನಕ ಬಂದಿದ್ದೀವಿ, ಏನಾದರೂ ಒಂದು ನೋಡ್ಕೊಂಡು ಹೋಗಬೇಕಲ್ಲ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ನನಗೆ ಈ ಥರ ಸೂಪರ್ ಕಾರ್ಸ್ ಎಲ್ಲ ತುಂಬಾ ಇಷ್ಟ ಆಯಿತಾ. ನೋಡಿ ಇದು ಲ್ಯಾಂಬರ್ಗಿನಿ, ನೋಡಿ ಇದರದ್ದು ಸೌಂಡ್ ಇದೆ ಅಲ್ಲ, ಇದು ಸೌಂಡೇ ನನಗೆ ತುಂಬ ಇಷ್ಟ ಈ ಕಾರ್ಗಿಂತ. ನನ್ನ ಹಸ್ಬೆಂಡ್ಗೆ ಎಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಆಯಿತಾ. ಮಲಯಾಳಂ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅವ್ರ ಜೊತೆ ಅದು ಮಲಯಾಳೀಸು ಫ್ರೆಂಡ್ಸು ಆ್ಯಂಡ್ ಎಷ್ಟು ಚೆನ್ನಾಗಿ ನನ್ನ ಹಸ್ಬೆಂಡ್ ಅವ್ರ ಜೊತೆ ಮಲಯಾಳಿ ಮಾತಾಡ್ತಾರೆ ಅಂದರೆ ಓ ಮೈ ಗಾಡ್, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ. ನನ್ನ ಹಸ್ಬೆಂಡ್ ಬೇಗನೆ ಎಲ್ಲವನ್ನು ಕೂಡ ಕಲ್ತ್ಕೊಳ್ಳೋದ್ರಲ್ಲಿ ತುಂಬ ಹುಷಾರಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ನಮಗೆ ಬುರ್ಜ್ ಖಲೀಫಾ ನೋಡಿ ಎಷ್ಟು ಹತ್ತಿರದಲ್ಲಿ ಕಾಣಿಸ್ತದೆ. ಬಟ್ ಅಲ್ಲಿ ತನಕ ಹೋಗ್ಲಿಕ್ಕೆ ಹತ್ರ ಹೋಗ್ಲಿಕ್ಕೆ ಎಷ್ಟು ದೂರ ಇದೆ ಅಂದರೆ ಫುಲ್ಲು ರೌಂಡ್ ಸುತ್ತಾಕೊಂಡು ಹೋಗಬೇಕು. ಆ್ಯಂಡ್ ನೋಡಿ ಕಾರು ಕೂಡ ಎಷ್ಟು ಸ್ಲೋ ಹೋಗ್ತದೆ, ಫುಲ್ಲು ಟ್ರಾಫಿಕ್ ಜಾಮ್, ನಿಧಾನವಾಗಿ ಹೋಗಬೇಕು. सलमान खान भाई दिखते ನೋಡಿ ಇಲ್ಲಿ ವಿಂಗ್ಸ್ ಕಾಣಿಸ್ತಿದಲ್ಲ, ಈ ವಿಂಗ್ಸಲ್ಲಿ ಎಷ್ಟು ಜನ ಫೋಟೋಸ್ ತಗೊಳ್ತಾರೆ ಅಂದರೆ ಓ ಮೈ ಗಾಡ್. ಇಲ್ಲಿ ನೀವು ಲೈನೇ ನಿಂತ್ಕೊಂಡು ಬಿಟ್ಟಿದೆ ಇವತ್ತು, ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಫೋಟೋ ತಗೊಳ್ಲಿಕ್ಕೆ ಅಂತ. ಸೊ ನಾವು ಅಲ್ಲೇ ಆದರೂ ನಂದು ಫೋಟೋ ತಗೊಳ್ಳುವ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲೇನೂ ಆಗಲಿಲ್ಲ. ಇಷ್ಟು ಲೈನಲ್ಲಿ ನಿಂತರೆ ಇನ್ನೂ ನೈಟೇ ಆಗುತ್ತೆ. ಸೊ ಫೈನಲಾಗಿ ನಾವು ಏನು ಮಾಡಿದ್ವಿ ಅಂದರೆ ಈಗ ನಮ್ಮ ಜೊತೆ ಇರೋದೇ ಒಂದೇ ಆಪ್ಷನ್, ಸೀದಾ ನಾವು ದುಬೈ ಮಾಲ್ ಒಳಗಡೆ ಹೋಗಿ ಅಲ್ಲಿಂದ ಬುರ್ಜ್ ಖಲೀಫಾಗೆ ಹೋಗಬೇಕು, ನೋಡಬೇಕು. ಅಟ್ಲೀಸ್ಟ್ ಅಲ್ಲಿ ಫೌಂಟೇನ್ ಶೋ ಇರುತ್ತೆ, ಒಂದು ಅರ್ಧ ಗಂಟೆಗೆ ಒಂದು ಫೌಂಟೇನ್ ಶೋ ಮಾಡ್ತಾರೆ. ಸೊ ಅದನ್ನಾದರೂ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹಂಗೂ ಹಿಂಗೂ ಹೇಗೋ ಒಂದು ದುಬೈ ಮಾಲ್ಗೆ ಎಂಟರ್ ಆದ್ವಿ. ಆ್ಯಂಡ್ ಈಗ
ಈಗ ಮತ್ತೊಂದೇನೆಂದರೆ ದುಬೈ ಮಾಲ್ ಎಷ್ಟು ದೊಡ್ಡದಿದೆ ಅಂದರೆ ಓ ಮೈ ಗಾಡ್ ಹೇಳೋದೇ ಬೇಡ. ಆದರೂ ನಾನು ಕೆಲವೊಂದು ಇಲ್ಲಿ ಸ್ಪಾಟ್ ಇದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ಬುರ್ಜ್ ಖಲೀಫಾಗೆ ಎಲ್ಲಿ ಹೋಗಬೇಕು, ಯಾವ ಇದರಲ್ಲಿ ಹೋಗಬೇಕು ಅನ್ನೋದು ನನಗೆ ನೆನಪಿದೆ ಆಯಿತಾ. ನಾನು ತುಂಬ ಸಲ ನಾವು ಹೋಗಿದ್ದೀವಿ. ಸೊ ಹಾಗಾಗಿ ನನಗೆ ನೆನಪಿರೋದ್ರಿಂದ ನಾನೇ ನನ್ನ ಹಸ್ಬೆಂಡನ್ನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಈ ಥರ ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಿದ್ದೆ. ನಾವು ಎಷ್ಟು ನೆನಪಿಟ್ಕೊಂಡ್ರು, ಎಷ್ಟು ಗೊತ್ತಿದ್ರು ನಮಗೆ ಇಲ್ಲಿ ದುಬೈ ಮಾಲಲ್ಲಿ ನಡಿಲಿಕ್ಕೆ ಅಂತೂ ತುಂಬಾ ಇರುತ್ತೆ. ನೀವು ಹೋದ ಜಾಗದಕ್ಕೆ ಇನ್ನೊಂದು ಸಲ ಬಂದೇ ಬರ್ತೀರಾ. ಬೋಟ್ಸ್ ಎಲ್ಲ ನೋಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಷ್ಟೊಂದು. ಆ್ಯಂಡ್ ಆದರೂ ಈ ಸಲ ನಾವು ಬೇಗನೆ ಬುರ್ಜ್ ಖಲೀಫಾ ನೋಡಲಿಕ್ಕೆ ರೀಚ್ ಆದ್ವಿ. ಆ್ಯಂಡ್ ದುಬೈ ಮಾಲಲ್ಲಿ ಅಕ್ವೇರಿಯಮ್ ಇದೆ, ತುಂಬ ದೊಡ್ಡದಾಗಿರುವಂಥ ಅಕ್ವೇರಿಯಮ್. ಇದರೊಳಗೆ ಹೋಗ್ಬೋದು ಆ್ಯಂಡ್ ಹೊರಗೇನು ಈ ಥರ ನೋಡ್ಬೋದು. ನೋಡಿ ಎಷ್ಟು ಜನ ಹೊರಗೇನೆ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೆಗಿಬೋದು. ನನ್ನ ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿ ನಾನು ತುಂಬ ಪ್ಲೇಸಿಗೆಲ್ಲ ಹೋಗಿದ್ದೀನಿ, ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನೀವೆಲ್ಲ ನೋಡ್ಬೋದು. ಆ್ಯಂಡ್ ಅಬುದಾಬಿಯಲ್ಲಿ ಕೂಡ ತುಂಬ ದೊಡ್ಡದಾಗಿರುವಂಥ ಅಕ್ವೇರಿಯಮ್ಗೆ ಹೋಗಿದ್ದೀನಿ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಓ ಮೈ ಗಾಡ್ ಹೇಳೋದೇ ಬೇಡ. ಆ ವಿಡಿಯೋ ಕೂಡ ಹಾಕಿದ್ದೀನಿ. ಅದು ನನ್ನ ಫಸ್ಟ್ ವ್ಲಾಗ್. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನೀವು. ನಮಗೆ ಹೋಗಬೇಕಾಗಿರೋದು ದುಬೈ ಫೌಂಟೇನ್ಗೆ. ಇಲ್ಲಿ ಎಷ್ಟು ದೂರ ಇದೆ. ಈ ದುಬೈ ಮಾಲಲ್ಲಿ ಎಷ್ಟು ಸರ್ಚ್ ಮಾಡೋದಿದೆ ಅಂದರೆ ಹೇಳೋದೇ ಬೇಡ, ಫುಲ್ಲು ಸಾಕಾಗೋಗುತ್ತೆ. ಸೊ ಫೈನಲ್ ಈಗ ಫೌಂಟೇನ್ಗೆ ಹೋಗೋ ದಾರಿ ಸಿಕ್ತು, ಬಟ್ ಅಲ್ಲಿ ತನಕ ಹೋಗಬೇಕಾದ್ರೆ ಎಷ್ಟು ಟೈಮ್ ಇದೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗುವ. ನೋಡಿ, ನೀವು ದುಬೈ ಮಾಲಿಂದ ನಿಮಗೆ ಬುರ್ಜ್ ಖಲೀಫಾಗೆ ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ನೋಡಿ ಇಲ್ಲಿ ಬರಬೇಕು. ಇದು ವಾಟರ್ ಫಾಲ್ ಥರ ಇದೆ ಅಲ್ವಾ. ಸೊ ಈ ಪ್ಲೇಸ್ಗೆ ನೀವು ಬರಬೇಕು. ಇಲ್ಲಿ ಬಂದರೆ ನೀವು ಇಲ್ಲಿಂದ ಆಚೆ ಹೋಗಲಿಕ್ಕೆ ಈಸಿ ಆಯಿತಾ. ಸೊ ಈ ಸ್ಪಾಟ್ ನೆನಪಾಗಿ ಇಟ್ಕೊಬೇಕು ಆಯಿತಾ. ಮೂಲ ತಿನ್ಸೇಡ್ ತೋಜು ಓದಲ್ ತೋಜು ಹೆಜ್ಜೆ ಅಲ್ಟ ನಡತಂಪು ಬುರ್ಜ್ ಖಲೀಫಾ ನಡತಂಪು ಹೋದಲ್ ಬುರ್ಜ್ ಖಲೀಫಾ. ನೋಡಿ, ನಾವು ಡೇ ಟೈಮ್ಗೆ ಅಲ್ಲಿಂದ ಬರ್ತಾ ಇದ್ವಿ. ದೂರದಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ತಿತ್ತು. ಈಗ ನೋಡಿ ಇಲ್ಲಿ ಬರುವಾಗ ನೈಟ್ ಆಗಿದೆ, ಅಂದರೆ ಇಲ್ಲಿ ಬರುವಾಗ ಒಂದು 7 o'clock ತನಕ ಆಗಿದೆ. ಆ್ಯಂಡ್ ಫೈನಲಿ ಬುರ್ಜ್ ಖಲೀಫಾದ ಹತ್ತಿರ ಬಂದಿದ್ದೀವಿ. ಫುಲ್ ಖುಷಿ. ಇಲ್ಲಿ ಬಂದಾಗಲೇ ಒಂಥರ ಖುಷಿ ಅಂತ ಅನಿಸುತ್ತೆ ಇದನ್ನು ನೋಡಿದಾಗ. ಸೊ ದೂರದಿಂದ ಈ ಥರ ಕಾಣಿಸುತ್ತೆ. ಇನ್ನೂ ಹತ್ತಿರ ಹೋಗಬೇಕು ಅಂದರೆ ಈಗ ಹೋಗಬೇಕು ಹತ್ತಿರ. ಸೊ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಎಮೌರ್ ಅಂತ ಬರೆದಿದ್ದಲ್ಲ, ಅಲ್ಲಿವರೆಗೆ ಹೋಗ್ಬೋದು ನಾವು. ನಾನು ಮತ್ತು ನನ್ನ ಹಸ್ಬೆಂಡ್ ಪ್ರತಿ ಸಲ ಈ ಬುರ್ಜ್ ಖಲೀಫಾದ ಹತ್ರ ಬಂದಾಗ ನೋಡಿ ನಾವು ಈ ಜಾಗದಲ್ಲಿ ನಾವು ನಿಂತ್ಕೊಳ್ತೀವಿ ಆಯಿತಾ. ಅಲ್ಲಿ ನಮ್ಮ ಮುಂದೆ ನಿಂತ್ಕೊಂಡಿದ್ದಾರಲ್ಲ, ಇಲ್ಲಿ ನಾವು ನಿಂತ್ಕೊಳ್ತಿದ್ವಿ. ಇದೇ ಜಾಗದಲ್ಲಿ ನಾವು ನಿಂತ್ಕೊಂಡು ಫೌಂಟೇನ್ ಶೋ ನೋಡ್ತಾ ಇದ್ವಿ. ಈಗ ನೋಡಿ, ಒಂದು ಫೌಂಟೇನ್ ಶೋ ಆದಮೇಲೆ ಸೆಕೆಂಡ್ ಫೌಂಟೇನ್ ಶೋಗೆ ನನಗೆ ಈ ಪ್ಲೇಸ್ ಸಿಕ್ತು. ಸೊ ಇಲ್ಲಿ ನಿಂತ್ಕೊಂಡು ಈಗ ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಏನೋ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದಾಗ.
ಫೌಂಟೇನ್ ಶೋ ಮುಗಿದ್ಮೇಲೆ ದುಬೈ ಮಾಲ್ ಒಳಗಡೆ ಬಂದ್ವಿ. ಒಂದು ಪ್ಲೇಸಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಶಾಪ್ಸ್ ಇರುತ್ತೆ, ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ನೋಡಿ ಕ್ಯೂಟ್ ಥಿಂಗ್ಸ್ ಇದೆ ಇಲ್ಲಿ, ಈ ಥರ ಶಾಪ್ಸ್ ಎಲ್ಲ ತುಂಬ ಇರುತ್ತೆ. ಸೊ ಅಲ್ಲಿ ನಾನು ಸ್ವಲ್ಪ ಶಾಪ್ ಮಾಡಿದೆ. ಆ್ಯಂಡ್ ಇಲ್ಲಿ ಎಲ್ಲ ಕೆಲವು ಐಟಮ್ಸಲ್ಲಿ ಪ್ರೈಸ್ ಎಲ್ಲ ಬರ್ದಿರಲ್ಲ. ಸೊ ಹಾಗಾಗಿ ನಾವು ಪ್ರೈಸ್ ಯಾವುದರಲ್ಲಿ ಬರ್ದಿರಲ್ಲ ಅದನ್ನು ನಾವು ತಗೊಂಡ್ರೆ ಲಾಸ್ಟ್ ಬಿಲ್ಲಿಂಗ್ ಕೌಂಟರ್ಗೆ ಹೋದಾಗ ಏನಾಗುತ್ತೆ ಅಂದರೆ ಅದನ್ನು ಸರ್ಚ್ ಮಾಡಲಿಕ್ಕೆ 1 ಗಂಟೆ ನಿಲ್ಲಿಸ್ತಾರೆ. ಅವ್ರ ಜೊತೆ ಇವ್ರ ಜೊತೆ ಕೇಳಿ ಹೇಳೋ ತನಕ ಸ್ವಲ್ಪ ಟೈಮ್ ನಾವು ನಿಲ್ಲಬೇಕಾಗುತ್ತೆ. ನಮ್ಮ ಜೊತೆ ಅಷ್ಟು ಪೇಷನ್ಸ್ ಇಲ್ಲ, ಯಾಕಂದರೆ ನಡೆದು ದುಬೈ ಮಾಲ್ ಒಳಗೆ ಸಾಕಾಗಿದೆ. ಸೊ ಯಾವುದ್ರಲ್ಲಿ ನಮಗೆ ಪ್ರೈಸ್ ಯಾವುದ್ರಲ್ಲಿ ಇರಲ್ಲ, ಅದೇ ಇಷ್ಟ ಆಗುತ್ತೆ. ಬಟ್ ಮತ್ತು ಆದರೆ ಇನ್ನೊಂದು ಸಲ ತಗೊಳ್ಬೋದು ಅಂತ ಮತ್ತೆ ಹೋದ್ವಿ. ಮತ್ತು ಬೇರೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಹೋದ್ವಿ. ಫ್ರೆಂಡ್ಸ್, ಫೈನಲಿ ಈಗ ಮನೆಗೆ ಹೋಗ್ತಿದ್ದೀವಿ. ಊಟ ಮಾಡಬೇಕು ಎಲ್ಲಿಯಾದರೂ ಹೋಗಿ. ಈಗ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಟೈಮ್ ಎಷ್ಟು? ಹೋಯ್ ರಕ್ಷಿತ್, 9:30 ಆಯಿತಾ? 9:30. ಓಕೆ, 9:30 ಆಯಿತು ಟೈಮ್. ನಾವು ಮನೆಗೆ ಹೋಗೋ ಒಂದು 12 o'clock ಆಗ್ಬೋದೇನೋ, ಗೊತ್ತಿಲ್ಲ. ಊಟ ಎಲ್ಲ ಮಾಡಿ ಹೋಗೋಷ್ಟರಲ್ಲಿ 12, 1, 2 ಕೂಡ ಆಗ್ಬೋದು.